ಸುತ್ತಳತೆ ಮತ್ತು ಬಾಹುಗಳ ಅನುಪಾತವನ್ನು ನೀಡಿದಾಗ ತ್ರಿಭುಜದ ರಚನೆ. ಪ್ರಶ್ನೆ ಈ ರೀತಿ ಇದೆ. ಸುತ್ತಳತೆ 13 ಸೆಂಟಿಮೀಟರ್ ಮತ್ತು 3:4:5 ಅನುಪಾತದಲ್ಲಿ ಬಾಹುಗಳಿಗಿರುವಂತೆ ಎಬಿಸಿ ತ್ರಿಭುಜ ರಚಿಸಿ. ಸುತ್ತಳತೆಯನ್ನು ನೀಡಿದ್ದಾರೆ ಮತ್ತು ಒಂದೊಂದು ಬಾಹುಗೂ ಇರುವಂತಹ ಅನುಪಾತವನ್ನು ನೀಡಿದ್ದಾರೆ. ಮೊದಲು ಒಂದು ಕರಡು ಚಿತ್ರವನ್ನ ರಚಿಸೋಣ. ಎ ಬಿ ಸಿ ಇದು ಎಷ್ಟು ಭಾಗ ಇದೆ ಅಂದ್ರೆ ಇದು 3 ಭಾಗ ಇದೆ. ಎ ಬಿ, ಬಿ ಸಿ 4 ಭಾಗ ಇದೆ, ಎ ಸಿ 5 ಭಾಗ ಇದೆ. ಇವು ಒಟ್ಟು ಇಷ್ಟು ಭಾಗಗಳನ್ನ ಕೂಡಿದಾಗ 13 ಸೆಂಟಿಮೀಟರ್ ಸುತ್ತಳತೆ ಬರಬೇಕು. ಹೇಗೆ ನಾವು ರಚಿಸುವುದು ಈಗ ನೋಡೋಣ. ಮೊದಲು 13 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನ ರಚಿಸಬೇಕು. ಅದು ಅಳತೆ ಪಟ್ಟಿಯ ಸಹಾಯದಿಂದ ರಚಿಸೋಣ. ಅಳತೆ ಪಟ್ಟಿ. ಮೊದಲು ಒಂದು ರೇಖೆಯನ್ನ ರಚಿಸಿದ್ವು. ರಚನೆ ಆಗಿದೆ. ಈಗ 13 ಸೆಂಟಿಮೀಟರ್ ರೇಖಾಖಂಡವನ್ನ ಅಳತೆ ಮಾಡ್ಕೋಬೇಕು. ಒಂದು ಬಿಂದುವನ್ನು ರಚಿಸೋಣ. ಮೊದಲು ಇದು ಎಕ್ಸ್ ಅಂತ ತಗೋಣ. ಈಗ ಕೈವಾರ ಮತ್ತು ಅಳತೆ ಪಟ್ಟಿಯ ಮೂಲಕ 13 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ. ಸೆಂಟಿಮೀಟರ್ ಅಳತೆ ಮಾಡ್ಕೊಂಡ್ವು. ಕೈವಾರದ ಒಂದು ತುದಿಯನ್ನ ಎಕ್ಸ್ ಬಿಂದು ಮೇಲೆ ಇಡೋಣ. ಇನ್ನೊಂದು ತುದಿಯನ್ನ ಅಥವಾ ತುದಿಯಿಂದ ರೇಖೆಯನ್ನ ಕತ್ತರಿಸಿದ್ವು. ನಾವು ಎಳೆದಂತಹ ರೇಖಾಖಂಡವನ್ನ 13 ಸೆಂಟಿಮೀಟರ್ ಇಂದ ಎಕ್ಸ್ ಇಂದ ಎಳೆದಂತ ಕಂಸ ಕತ್ತರಿಸ್ತಾ ಇದೆ ಒಂದು ಬಿಂದುವಿನಲ್ಲಿ. ಅದಕ್ಕೆ ವೈ ಅಂತ ಕರೆಯೋಣ. ಈಗ ಒಂದು ಕೆಳಭಾಗಕ್ಕೆ ಲಘು ಕೋನ ಏರ್ಪಡುವಂತೆ, ಲಘು ಕೋನ ಅಂತ ಹೇಳಿದ್ರೆ 90 ಡಿಗ್ರಿಗಿಂತ ಕಡಿಮೆ. ಈ ಎಕ್ಸ್ ಬಿಂದುವಿನಲ್ಲಿ ಲಘು ಕೋನ ಏರ್ಪಡುವಂತೆ ಎಷ್ಟಾಗಿರ್ಬೋದು, 90 ಡಿಗ್ರಿಗಿಂತ ಕಡಿಮೆ ಒಂದು ರೇಖೆಯನ್ನ ಎಳೆಯೋಣ. ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಪಟ್ಟಿ ತಗೊಂಡು ಎಕ್ಸ್ ಬಿಂದು ಮೇಲಿಟ್ಟು ಅಳತೆ ಪಟ್ಟಿಯನ್ನ ಲಘು ಕೋನ ಏರ್ಪಡುವಂತೆ ಈಗ ರೇಖೆಯನ್ನ ಎಳೆಯೋಣ. ರೇಖೆಯನ್ನ ಎಳೆದಿದ್ದೇವೆ. ಈಗ ಕೈವಾರದ ಸಹಾಯದಿಂದ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಕಂಸಗಳನ್ನ, ಅಂದ್ರೆ ಇದಕ್ಕೊಂದು ಹೆಸರನ್ನ ಇಡೋಣ. ಎಕ್ಸ್ ವೈ ಝೆಡ್ ಅಂತ ಹೆಸರಿಟ್ಟಿದ್ದೇನೆ. ಎಕ್ಸ್ ಝೆಡ್ಗೆ ಒಂದೊಂದು ಸೆಂಟಿಮೀಟರ್ ಬರೋ ರೀತಿ ಕೈವಾರದಲ್ಲಿ ಕಂಸಗಳನ್ನ ರಚಿಸ್ತಾ ಬರೋಣ. ಮೊದಲು ಅಳತೆ ಪಟ್ಟಿ ತೆಗೆದುಕೊಂಡು ನೆಕ್ಸ್ಟ್ ಕೈವಾರ, ಮೊದಲು 1 ಸೆಂಟಿಮೀಟರ್, ಎಕ್ಸ್ ಬಿಂದುವಿನಲ್ಲಿಟ್ಟು ಕತ್ತರಿಸಿದ್ರು. ಅದೇ ರೀತಿ ಆ ಬಿಂದು ಮೇಲಿಟ್ಟು ಕತ್ತರಿಸಿದ್ವು. ಮತ್ತೆ ಮುಂದಿನ ಬಿಂದು ಮೇಲಿಟ್ಟು
ಮುಂದಿಂದ ಕತ್ತರಿಸ್ತಾ ಹೋಗೋಣ. ಸುಲಭವಾಗುತ್ತೆ ನಮ್ಗೆ ಈ ತರ ಮಾಡಿದ್ರೆ, ಅಥವಾ ಒಂಟಿಯಾಗಿ ತಗೊಂಡು ಹೋಗೋದು ಕಷ್ಟ. ಕಂಸಗಳನ್ನ ಎಳಿತಾ ಬನ್ನಿ. ಅಂದಾಜು ಎಷ್ಟು ಕಂಸಗಳು ಬೇಕು ಕೂಡಿ 5ಕ್ಕೆ 4 ಕೂಡೋಣ. ಇವಾಗ 3 ಪ್ಲಸ್ ಬಳಸ್ತಾ ಇದ್ದೇನೆ ಇಲ್ಲಿ. ಈ ಕಡೆ ಕೂಡೋಣ ಎಲ್ಲ ಒಟ್ಟು. 3 ಪ್ಲಸ್ 4 ಪ್ಲಸ್ 5 ಕೂಡಿದ್ರೆ 5ಕ್ಕೆ 4 ಕೂಡು 9ಕ್ಕೆ 3 ಕೂಡಿದ್ರೆ 12 ಬರುತ್ತೆ. 12 ಕಂಸಗಳ ಅವಶ್ಯಕತೆ ಇದೆ. 1 2 3 4 5 6 8 9 10 11 ಹಿಡಿದಿದ್ದೇವೆ. ಇನ್ನೊಂದು ಕಂಸ ಹಿಡಿದ್ರೆ ಸರಿಯಾಗುತ್ತೆ. ಒಂದೊಂದು ಸೆಂಟಿಮೀಟರ್ಗೆ ಅನುಗುಣವಾಗಿ ನಾವು ಇಲ್ಲಿ ಕಂಸಗಳನ್ನು ರಚಿಸಿದ್ದೇವೆ. ಮೊದಲು ಇಲ್ಲೊಂದು ಬಿಂದು ಅಂದ್ರೆ ಭಾಗಗಳಿಗೆ ಅನುಗುಣವಾಗಿ ಹೆಸರನ್ನು ಕೊಟ್ಕೊಳ್ಳೋಣ. ಈಗ ಎ ಬಿ ಎಷ್ಟು ಭಾಗ ಹೊಂದಿದೆ? ಎ ಬಿ 3 ಭಾಗ ಹೊಂದಿದೆ. 1 2 3. ಇದಕ್ಕೆ ನಾವು ಎಂ ಅಂತ ಕೊಡೋಣ, 3 ಭಾಗ. ನೆಕ್ಸ್ಟ್ ಬಿ ಸಿ 4 ಭಾಗ ಹೊಂದಿದೆ. 1 2 3 4 ಭಾಗ ಆಯಿತು. ಎನ್ ಅಂತ ಕೊಡೋಣ ಇದಕ್ಕೆ. 1 2 3 ಭಾಗ, 1 2 3 4 ಭಾಗ ಆಯಿತು. ಎ ಸಿ 5 ಭಾಗ ಹೊಂದಿದೆ. 1 2 3 4 5. ಓ ಅಂತ ಹೆಸರು ಕೊಡೋಣ. ಇವಾಗ ಮೊದಲು ಓ ವೈ ಅನ್ನ ಸೇರಿಸಬೇಕು. ಅಳತೆ ಪಟ್ಟಿಯ ಸಹಾಯದಿಂದ ಓ ಅನ್ನ ಸೇರಿಸ್ತಾ ಇದ್ದೇನೆ. ಸೇರಿಸಿದ್ದು ಓ ವೈ ರೇಖೆಗೆ ಸಮಾಂತರವಾಗಿ ಬರುವ ರೀತಿಯಲ್ಲಿ ಎನ್ ನಿಂದ ಎಕ್ಸ್ ವೈ ರೇಖೆಯನ್ನ ಸೇರಿಸಬೇಕು. ಹೇಗೆ ಸೇರಿಸೋದು? ಅದಕ್ಕೆ ತ್ರಿಕೋನ ಮಾಪಕವನ್ನು ನಾವು ಉಪಯೋಗಿಸ್ತೇವೆ. ತ್ರಿಕೋನ ಮಾಪಕವನ್ನು ತೆಗೆದುಕೊಳ್ಳೋಣ. ಅಳತೆ ಮಾಡಿ ಕೆಳಭಾಗಕ್ಕೆ ಮೊದಲು ಸಮ ಮಾಡ್ಕೊಳ್ಳೋಣ. ಓ ವೈ ಮೇಲ್ಭಾಗಕ್ಕೆ ಮತ್ತು ಎಕ್ಸ್ ಝೆಡ್ ಕೆಳಭಾಗಕ್ಕೆ ಸಮವಾಗಿ ಇರೋ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ನೋಡೋಣ ಸಮ ಇದೆಯಾ ಅಂತ. ಸಮ ಆಗಿದೆ. ಅದೇ ರೀತಿ ಈಗ ಆ ಅಳತೆಯನ್ನು ಬದಲಾವಣೆ ಮಾಡಿದ ಹಾಗೆ ನಾವು ಇಟ್ಟಿರುವಂತಹ ಆಕಾರವನ್ನ ಎನ್ ಜಾಗಕ್ಕೆ ಬಂದು ಎನ್ ಬಿಂದುವಿನ ಮೇಲೆ ಇಡೋಣ ಈ ರೀತಿ. ಈಗ ಎನ್ ಬಿಂದುವಿನಿಂದ ಎಕ್ಸ್ ವೈಗೆ ರೇಖೆಯನ್ನು ಎಳೆಯೋಣ. ಎಳೆದು ಅದೇ ರೀತಿ ಎಂ ಬಿಂದುವಿನ ಮೇಲಿಟ್ಟು ರೇಖೆಯನ್ನ ಎಳೆಯೋಣ. ಎಂ ಬಿಂದುವಿನಿಂದ ಎಕ್ಸ್ ವೈಗೆ ರೇಖೆಯನ್ನು ಎಳೆದಿದ್ದೇವೆ.
ಬಿ ಸಿ ಎಷ್ಟು ಭಾಗ ಹೊಂದಿದೆ? 4. 1 2 3 4 ಭಾಗ. ಹಾಗಾಗಿ ಈ ಬಿಂದುಗಳು ಬಿ ಸಿ ಆಗಿರುತ್ತೆ. ಬಿ ಸಿ ಅಂತ ಹೆಸರಿಡೋಣ. ಓಕೆ, ಇದು ಬಿ, ಇದು ಸಿ ಆಗಿದೆ. ಈಗ ನಮಗೆ ಎ ಬಿ ಅಳತೆ ಎಷ್ಟು ಅಂತ ಗೊತ್ತಾಗಬೇಕು. ಏನಿಲ್ಲ, ಎಷ್ಟು ಭಾಗ ಎ ಬಿ ಇದು? 1 2 3 ಭಾಗ ಇದೆ. ಅಂದರೆ ಎಕ್ಸ್ ಇಂದ ಬಿಗಿರುವಂಥ ದೂರ ಏನಾಗಿದೆ? ಎ ಬಿಯ ದೂರ ಆಗಿದೆ. ಕೈವಾರವನ್ನು ತೆಗೆದುಕೊಂಡು ಎಕ್ಸ್ ಇಂದ ಬಿಗಿರುವಂಥ ದೂರವನ್ನು ಅಳತೆ ಮಾಡ್ಕೊಳ್ಳೋಣ. ಅಳತೆ ಮಾಡ್ಕೊಂಡಿದ್ದೇವೆ. ಈಗ ಬಿ ಬಿಂದುವಿನ ಮೇಲಿಟ್ಟು ಒಂದು ಕಂಸವನ್ನು ಮೇಲ್ಭಾಗದಲ್ಲಿ ರಚಿಸೋಣ. ಕಂಸವನ್ನು ಮೇಲ್ಭಾಗದಲ್ಲಿ ರಚಿಸಿದ್ದೇವೆ. ಅದೇ ರೀತಿ ಕೈವಾರವನ್ನು ಎಷ್ಟು ಭಾಗ ಅಂತ ಹೇಳ್ತಾ ಇದೆ? ಅದು ಎನ್ನಿಂದ ಹೋಗಿ 5 ಭಾಗ. 1 2 3 4 5 ಭಾಗ ಇದೆ. ಸಿ ಬಿಂದುವಿನಿಂದ ಎಕ್ಸ್ಗೆ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಈಗ ಮೇಲ್ಭಾಗದಲ್ಲಿ ಕಂಸವನ್ನು ರಚಿಸೋಣ. ಆ ಕಂಸ ಏನು ಮಾಡ್ತಾ ಇದೆ? ಮೊದಲ ಕಂಸವನ್ನು ಕತ್ತರಿಸ್ತಾ ಇದೆ. ಇಲ್ಲಿ 2 ಕಂಸಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಆ ಬಿಂದುವನ್ನು ಎ ಅಂತ ಕರೆಯೋಣ. ಎ. ಕಡೆಯದಾಗಿ ಎ ಬಿ ಮತ್ತು ಎ ಸಿಯನ್ನು ಸೇರಿಸೋಣ. ಈಗ ಎ ಬಿಯನ್ನು ಸೇರಿಸ್ತಾ ಇದ್ದೇವೆ. ಎ ಬಿಯನ್ನು ಸೇರಿಸಿದ್ವು. ಅದೇ ರೀತಿ ಎ ಸಿಯನ್ನು ಸೇರಿಸೋಣ. ಎ ಸಿಯನ್ನು ಸೇರಿಸ್ತಾ ಇದ್ದೇವೆ. ಎ ಸಿಯನ್ನು ಸೇರಿಸಿದ್ವು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಎ ಬಿ ಸಿ ತ್ರಿಭುಜ ಅವರು ಅಳತೆಗೆ ಅನುಸಾರವಾಗಿ ರಚಿಸಿದಂತಹ ತ್ರಿಭುಜವಾಗಿದೆ. ಇದರ ಸುತ್ತಳತೆ ಎ ಬಿ ಸಿಯ ಸುತ್ತಳತೆ 13 ಸೆಂಟಿಮೀಟರ್ ಇದೆ. ಅಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಈ 3 ಭಾಗಗಳನ್ನ ಕೂಡಿದ್ರೆ 13 ಸೆಂಟಿಮೀಟರ್ ಬರುತ್ತೆ. ಯೋಚಿಸಿದಂಥದ್ದು ತ್ರಿಭುಜ ಎ ಬಿ ಸಿ ಆಗಿದೆ.